The 17th term of an AP exceeds its 17th term by 7. Find the common difference. ಎಕ್ಸೀಡ್ಸ್ ಅಂತಂದಾಗ ಏನು ಮಾಡಬೇಕು, ಪ್ಲಸ್ ಅಂತ ಯೂಸ್ ಮಾಡಬೇಕು. ಎಷ್ಟಿದೆ? ಬೈ 7 ಅಂದರೆ 7 ಆ್ಯಡ್ ಮಾಡಬೇಕು. 7 ಜಾಸ್ತಿ ಇದೆ ಅಂತ ಅರ್ಥ. ಅದಕ್ಕೆ A17 ಇಸ್ ಈಕ್ವಲ್ ಟು A10 ಪ್ಲಸ್ 7. ಡಿಫ್ರೆನ್ಸ್ ಏನಿದೆ ಅದನ್ನು ನಾವು ಕಂಡುಹಿಡಿಬೇಕಲ್ವ. ಅದಕ್ಕೆ D ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್. A ಪ್ಲಸ್ 16D ದಟ್ ಈಸ್ ಈಕ್ವಲ್ ಟು A ಪ್ಲಸ್ 9D ಪ್ಲಸ್ 7. ಅಂದರೆ A17ನ ನಾವು ಯಾವ ಥರ ಬರೀಬೇಕು ಅಂದರೆ A ಪ್ಲಸ್ 16D ದಟ್ ಈಸ್ ಈಕ್ವಲ್ ಟು A ಪ್ಲಸ್ 9D. A10ನ ಯಾವ ಥರ ಬರೀಬೇಕು ಅಂದರೆ A ಪ್ಲಸ್ 9D ಪ್ಲಸ್ 7. ಇಲ್ಲಿ ಪ್ಲಸ್ 7 ಇದೆಯಲ್ಲ, ಅದಕ್ಕೆ ನಾವಿಲ್ಲಿ ಪ್ಲಸ್ 7 ಅಂತ ಬರೀಬೇಕು. ಇನ್ನೊಂದು ಸರಿ ಹೇಳ್ತೀನಿ. A17ನ A ಪ್ಲಸ್ 16D ಅಂತ ಬರೀಬೇಕು. A10ನ A ಪ್ಲಸ್ 9D ಅಂತ ಬರೀಬೇಕು. A ಪ್ಲಸ್ 16D ಮೈನಸ್ A ಮೈನಸ್ 9D ಅಂದರೆ A ಪ್ಲಸ್ 9Dನ ನಾವು ಈ ಕಡೆಗೆ ತಗೊಂಡು ಬಂದಾಗ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ. A ಪ್ಲಸ್ 16D ಮೈನಸ್ A ಮೈನಸ್ 9D ದಟ್ ಈಸ್ ಈಕ್ವಲ್ ಟು 7. 7ನ ಹಾಗೇ ಇಟ್ಕೊಳ್ಬೇಕು. ಇವಾಗ ಮೈನಸ್ 7D ಏನಾಗ್ಬಿಡುತ್ತೆ ಇಲ್ಲಿ ಅಂದರೆ ಪ್ಲಸ್ A ಮೈನಸ್ A ಕ್ಯಾನ್ಸಲ್ ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. 16D ಮೈನಸ್ 9D ಏನಾಗುತ್ತೆ? 7D ಆಗುತ್ತೆ. 7D ಈಸ್ ಈಕ್ವಲ್ ಟು 7. D ಈಸ್ ಈಕ್ವಲ್ ಟು ಇಲ್ಲಿ ಬಂದರೆ ಏನಾಗುತ್ತೆ? 7 ಮೈನಸ್ 7 ಡಿವೈಡೆಡ್ ಬೈ 7 ಆಗುತ್ತೆ. D ಈಸ್ ಈಕ್ವಲ್ ಟು 1 ಬರುತ್ತೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನೊಂದು ಸತಿ ಹೇಳ್ತೀನಿ. The 17th term of an AP exceeds its 17th term by 7. Find the common difference. Here we have to find A17 that is equal to A10 plus 7. D is equal to question mark. We have to make A17, we have to write A17 in the form of A plus 16D. We have to convert A17 in the form of D. D ಬರಬೇಕು, ನಮಗೆ ಡಿಫ್ರೆನ್ಸ್ ಬೇಕಲ್ವ, ಅದಕ್ಕೆ D ಬರಬೇಕು. A plus 16D. A10 we have to write A plus 9D plus 7. We have to shift A plus 9D to the left hand side. Then plus A minus A will be cancelled. 16D minus 9D is equal to 7D. 7 you have to write as it is. D is equal to 7 divided by 7, that is equal to 1. Finally we get difference 1. I hope you understand this question. Thanks for watching.